ಕನ್ನಡಿಗರಿಗೆ ನಮಸ್ಕಾರ. ಎಲ್ಲ ಅಗ್ರಿಕಲ್ಚರ್ ಸ್ಟೂಡೆಂಟ್ಸ್, ಕರ್ನಾಟಕದಲ್ಲಿ ಯಾರ್ಯಾರು ಅಗ್ರಿಕಲ್ಚರ್ ಸ್ಟೂಡೆಂಟ್ಸ್ ಇದ್ದೀರೋ ಎಲ್ಲರಿಗೂ ನಮಸ್ಕಾರ. ನೀವು ಈ ಚಾನಲ್ಗೆ ಹೊಸಬ್ರು ಅಂತ ನನಗೆ ಗೊತ್ತು. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲ ಅಗ್ರಿಕಲ್ಚರ್ ಕಾಂಟೆಂಟ್ಸು ಕನ್ನಡದಲ್ಲಿ ಸಿಗಬೇಕಂದ್ರೆ ಇವತ್ತು ನಿಮ್ಮ ಮುಂದೆ ಒಂದು ವೇಕೆನ್ಸಿ ತಂದಿದ್ದೀನಿ. ಯಾವುದು ಅಂದರೆ ಬಾಬಾ ಅಟಾಮಿಕ್ ರಿಸರ್ಚ್ ಸೆಂಟರ್, ಟ್ರಾಂಬೆ, ಮುಂಬೈ. ಇದು ಗೊತ್ತಿರುತ್ತೆ ಎಷ್ಟೋ ಜನಕ್ಕೆ. ಅವರು ಒಂದು ವೇಕೆನ್ಸಿ ರಿಲೀಸ್ ಮಾಡಿದ್ದಾರೆ. ಲಾಸ್ಟ್ ಡೇಟ್ ಯಾವಾಗ ಅಂದರೆ ಅಪ್ಲಿಕೇಶನ್ಗೆ ನೆನಪಿಟ್ಕೊಳ್ಳಿ, 24/4/2026 ಲಾಸ್ಟ್ ಡೇಟ್ ಆಗಿರುತ್ತೆ. ಈ ವೇಕೆನ್ಸಿ ಹೆಸರು ಏನಪ್ಪ ಅಂದರೆ ರಿಸರ್ಚ್ ಅಸೋಸಿಯೇಟ್ ಫೆಲೋಶಿಪ್ ಅಂತ. ಏನಕ್ಕೆ? ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಪ್ರಾಜೆಕ್ಟ್ಸು ಬಾಬಾ ಅಟಾಮಿಕ್ ಸೆಂಟರ್ ಅಂಡರಲ್ಲಿ ವರ್ಕ್ ಮಾಡೋಕ್ಕೆ. ಈ ಥರ ಡಿಫ್ರೆಂಟ್ ಪ್ರಾಜೆಕ್ಟ್ಸ್ ಇದೆ, ಪ್ರಾಜೆಕ್ಟ್ 1, 2, 3 ಅಂತ. ನಾವು ಅಗ್ರಿಕಲ್ಚರ್ ಅವರು ಯಾವುದಕ್ಕೆ ಎಲಿಜಿಬಲ್ ಅಂತ ತೋರಿಸ್ತೀನಿ, ವೆಯ್ಟ್ ಮಾಡಿ. ನೆಕ್ಸ್ಟ್ ನಾವು ಅಗ್ರಿಕಲ್ಚರ್ ಅವರು ರಿಸರ್ಚ್ ಪ್ರಾಜೆಕ್ಟ್ 22 ಇದಕ್ಕೆ ಎಲಿಜಿಬಲು. ನೇಮ್ ಆಫ್ ದ ರಿಸರ್ಚ್ ಪ್ರಾಜೆಕ್ಟ್ ಯಾವುದು ಅಂದರೆ ನ್ಯೂಕ್ಲಿಯರ್ ಅಗ್ರಿಕಲ್ಚರು ಮತ್ತು ಫುಡ್ ಪ್ರಿಸರ್ವೇಷನ್ ಟು ಎನ್ಹಾನ್ಸ್ ಫುಡ್ ಸೆಕ್ಯೂರಿಟಿ. ಈ ರಿಸರ್ಚ್ ಪ್ರಾಜೆಕ್ಟ್ ಹೆಸರಿದು. ಎಷ್ಟು ವೇಕೆನ್ಸಿ ಇದ್ದಾವೆ ಅಂದರೆ 15 ವೇಕೆನ್ಸಿ ಇದ್ದಾವೆ. ಕ್ವಾಲಿಫಿಕೇಷನ್ ಬಂದುಬಿಟ್ಟು PhD ಮಾಡಿರಬೇಕು. ಅಗ್ರಿಕಲ್ಚರ್ ಆಗಿರ್ಬೋದು, ಬಯೋಟೆಕ್ನಾಲಜಿ ಆಗಿರ್ಬೋದು, ಬಯೋಕೆಮಿಸ್ಟ್ರಿ ಆಗಿರ್ಬೋದು, ಮೈಕ್ರೋಬಯಾಲಜಿ, ಮಾಲಿಕ್ಯುಲರ್ ಬಯಾಲಜಿ, ಜೆನೆಟಿಕ್ಸು, ಬಾಟ್ನಿ, ಝುವಾಲಜಿ, ಸಾಯಿಲ್ ಸೈನ್ಸು, ಪ್ಲಾಂಟ್ ಸೈನ್ಸು, GPB, ಪ್ಲಾಂಟ್ ಪ್ಯಾಥಾಲಜಿ, ಎಂಟೋಮಾಲಜಿ, ಲೈಫ್ ಸೈನ್ಸಸ್, ಬಯೋ ಇನ್ಫಾರ್ಮ್ಯಾಟಿಕ್ಸ್, ಫುಡ್ ಟೆಕ್ನಾಲಜಿ. ಇದರಲ್ಲಿ ಯಾವುದ್ರಲ್ಲಾಗಿದ್ದರೂ PhD ಮಾಡಿದರೆ ನೀವು ಎಲಿಜಿಬಲ್ ಆಗಿರ್ತೀರ. ಅಕಸ್ಮಾತ್ ನೀವೇನಾದರೂ ಎಕ್ಸ್ಪೀರಿಯನ್ಸ್ ಇದ್ದರೆ ಇನ್ನೂ ಇದು ಸೆಲೆಕ್ಷನ್ ಏನಪ್ಪ ಅಂದರೆ ಇಂಟರ್ವ್ಯೂ ಬೇಸಿಸ್ ಆಗುತ್ತೆ. ಸೊ ನಿಮ್ಗಿನ್ನೂ ಸೆಲೆಕ್ಷನ್ ರೇಟ್ ಜಾಸ್ತಿ ಆಗುತ್ತೆ ಅಷ್ಟೇ. ಫೀಲ್ಡ್ ಆಫ್ ವರ್ಕ್ ಬಂದು ಅಗ್ರಿಕಲ್ಚರ್ ಮತ್ತು ಬಯೋಟೆಕ್ನಾಲಜಿ, ಫುಡ್ ಟೆಕ್ನಾಲಜಿ. ನೇಚರ್ ಆಫ್ ವರ್ಕು ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟು. ಡ್ಯೂರೇಷನ್ ಎಷ್ಟಂದರೆ 3 years. ಈ ಪ್ರಾಜೆಕ್ಟ್ 3 years ಅಂತ. ಲೆವೆಲ್ ಆಫ್ ಫೆಲೋಶಿಪ್ ಅಂದರೆ ರಿಸರ್ಚ್ ಅಸೋಸಿಯೇಟ್ 1 ಅಥವಾ 2 or 3 ಈ ಥರ ಫೆಲೋಶಿಪ್ ಸಿಗುತ್ತೆ. ಅಂದರೆ ಫೆಲೋಶಿಪ್ ಅಂದರೆ ಎಷ್ಟು ಸ್ಯಾಲ್ರಿ ಸಿಗುತ್ತೆ ಅಂತಂದು ನಾನು ಹೇಳ್ತೀನಿ, ನೀವು ವೆಯ್ಟ್ ಮಾಡಿ. ನೀವು ಸ್ಕ್ರೀನ್ ಮೇಲೆ ನೋಡ್ತಿರ್ಬೋದು, ರಿಸರ್ಚ್ ಅಸೋಸಿಯೇಟ್ 1ಗೆ 58,000 ಪರ್ ಮಂತು. ಕಂಟಿಂಜೆನ್ಸಿ ಗ್ರ್ಯಾಂಟ್ ಬಂದು 60,000 per annum ಪ್ಲಸ್ HRA ಅಪ್ಲಿಕೇಬಲ್ ಆಗುತ್ತೆ. ರಿಸರ್ಚ್ ಅಸೋಸಿಯೇಟ್ 2ಗೆ 61,000 ಪರ್ ಮಂತು ಮತ್ತು 60,000 ಅದೇ ಗ್ರ್ಯಾಂಟು ಪರ್ ಆ್ಯನಮ್ಮು. ರಿಸರ್ಚ್ ಅಸೋಸಿಯೇಟ್ 3ಗೆ 67,000 ಪರ್ ಮಂತು, 60,000. ಅಪ್ಲಿಕೇಶನ್ ಫಾರ್ಮ್ ಯಾವ ಥರ ಇರುತ್ತೆ ಅಂತ ತೋರಿಸ್ತೀನಿ ನೋಡಿ. ಮತ್ತು ಸೆಲೆಕ್ಷನ್ ಬಂತು ಇಂಟರ್ವ್ಯೂ ಬೇಸಿಸ್ ಓನ್ಲಿ. ಇದು ರಿಮೆಂಬರ್ ಇಟ್ಕೊಳ್ಳಿ. ನೀವು ನೋಡ್ತಾ ಇದ್ದೀರಲ್ವಾ, ಇದು ಅಪ್ಲಿಕೇಶನ್ ಫಾರ್ಮು ಈ ಥರ ಇದೆ. ಇದನ್ನು ಫಿಲ್ ಮಾಡಿಕೊಂಡು ಅಲ್ಲಿಗೆ ಕಳಿಸ್ಬೇಕು. ಲಾಸ್ಟ್ ಅಪ್ಲಿಕೇಶನ್ ಡೇಟ್ ನೋಡ್ಕೊಳ್ಳಿ. ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ನಮ್ಮ ಕನ್ನಡದಲ್ಲಿ ಪ್ಲೀಸ್ ಪಾರ್ಟಿಸಿಪೇಟ್ ಮಾಡಿ, ಸಿಗ್ಬೋದು. ಮತ್ತು ಆಲ್ ದ ಬೆಸ್ಟ್ ಎಲ್ಲರಿಗೂ. ಹೋಪ್ ಯು ಹ್ಯಾವ್ ಎ ಗುಡ್ ಡೇ. ಚಾನಲ್ಗೆ ಹೊಸಬ್ರಾಗಿದ್ದರೆ ಫಾಲೋ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.